ನಮಸ್ಕಾರ ಎಲ್ಲ ಕರ್ನಾಟಕ ಮಂದಿಗೆ. ನಾನು ನಿಮ್ಮ ಅನ್ನಾವತ್ ಹುಡುಗಿ ಮಹಿಮಾ ಬಳ್ಳೊಳ್ಳಿ. ಸೊ ಇವತ್ತು ನಾ ಎಲ್ಲದೇನಪ್ಪ ಅಂದ್ರೆ ನಾ ಹುಬ್ಬಳ್ಳಿ ಒಳಗದೇನಿ, ಗಂಡು ಮೆಟ್ಟಿದ ನಾಡು ಹುಬ್ಬಳ್ಳಿ. ಸೊ ರಾಣಿ ಚೆನ್ನಮ್ಮ ಸರ್ಕಲ್ ಹಾಟ್ಸ್ಪಾಟ್ನಾಗ ನಾನು ನಡು ನಿಂತೇನಿ. ಸೊ ನಾ ಯಾಕೆ ಇಲ್ಲಿ ನಿಂತೇನಪ್ಪ ಮೈಕ್ ಹಿಡ್ಕೊಂಡು ನೀವು ವಿಚಾರ ಮಾಡ್ಬೋದು. ಸೊ ಹೆಂಗಿದ್ರು ಲೋಕಸಭಾ ಎಲೆಕ್ಷನ್ ಬರತೈತಿ, ಮಂದಿದ ವಿಚಾರ ಏನೈತಂತ ನಂಗೆ ಕ್ಯೂರಿಯಾಸಿಟಿ ಐತಿ. ಸೊ ಅವ್ರು ಯಾರ ಬಗ್ಗೆ ಏನು ವಿಚಾರ ಮಾಡ್ತಾರ, ಯಾರಿಗೆ ವೋಟ್ ಹಾಕ್ತಾರ, ಮೋದಿ ನೋಡಿ ವೋಟ್ ಹಾಕ್ತಾರೋ ಇಲ್ಲ ಕಾಂಗ್ರೆಸ್ ಅವ್ರು 5 ಗ್ಯಾರಂಟಿ ಕೊಟ್ಟಾರ ಅಂತ ಹೇಳಿ ಅವ್ರಿಗೆ ವೋಟ್ ಹಾಕ್ತಾರೋ. ಸೊ ಅವ್ರು ಏನೇನು ವಿಚಾರ ಮಾಡತ್ತಾರ, ಅವ್ರ ತಲೆಗೆ ಏನೇನು ನಡೆದೈತಂತೆಲ್ಲ ತಿಳ್ಕೊಳ್ಳೋಣಂತ. ನನ್ನ ಜೊತೆ ಬರ್ರಿ, ಇವತ್ತು ಪೂರಾ ಧಾರವಾಡ ಜಿಲ್ಲೆ ಕವರ್ ಮಾಡ್ತೇವಂತ, ಮಂದಿ ವಿಚಾರ ತಿಳ್ಕೊಳ್ಳೋಣಂತ. ನೀವು ನಮ್ಮ ಜೊತೆ ಇರ್ರಿ, ಬರ್ರಿ ಮತ್ತು ನೋಡ್ರಿ, ಆಮೇಲೆ ತಿಳ್ಕೊರಿ. ಈಗ ನಾ ಹುಬ್ಬಳ್ಳಿ ಧಾರವಾಡ ನಡು ಸಂಚರಿಸುವಂತ BRTS ಬಸ್ ಸ್ಟ್ಯಾಂಡ್ನಾಗ ಅದೇನಿ. ಇಲ್ಲೇ ಮಂದಿ ಟಿಕೆಟ್ ತಗೊಂಡು ಕಾಯತಾರ ಬಸ್ಸಿಗೆ. ಹೋಗುನಂತ ಕೇಳುನಂತ, ಅವ್ರ ವಿಚಾರ ಏನು ಮಾಡ್ತಾರ ಎಲೆಕ್ಷನ್ ಬಗ್ಗೆ ತಿಳ್ಕೊಳ್ಳೋಣಂತ ಬನ್ನಿ. ಸೊ ಇಲ್ಲಿ ಹೆಣ್ಮಕ್ಳು ಕುಂತಾರ ಟಿಕೆಟ್ ತಗೊಂಡ, ಇವ್ರಿಗೆ ಮಾತಾಡ್ಸುನಂತ. ಸೊ ಮೇಡಮ್, ಎಲೆಕ್ಷನ್ಸ್ ಬರತೈತಿ, ನಿಮ್ದೇನು ಅಭಿಪ್ರಾಯ ಐತಿ, ಯಾರಿಗೆ ವೋಟ್ ಹಾಕ್ತೀರಿ ಅಂತ ಸ್ವಲ್ಪ ಹೇಳ್ಕೊಡ್ತೀರಿ? ಆ್ಯಕ್ಚುಲಿ ಎಲೆಕ್ಷನ್ ಬರ್ತಾ ಇರೋದು ಭಾಳ ಖುಷಿ ಐತಿ. ಬಟ್ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಒಂದ ಏನಂದ್ರೆ, ಯಾವ ಪಕ್ಷ ಬಂದ್ರೂ ನಮಗೇನು ಬೇಜಾರಿಲ್ಲ, ಜನಕ್ಕೋಸ್ಕರ ಕೆಲಸ ಮಾಡ್ಬೇಕಂತ ರಿಕ್ವೆಸ್ಟ್ ಮಾಡ್ಕೊತೀವಿ. ಸೊ ನಿಮ್ಮ ವೋಟ್ ಯಾರಿಗಿರ್ತೈತಿ? ನೀವು ಕಾಂಗ್ರೆಸ್ಸಿಗೆ ಹಾಕ್ತಿರೋ BJPಗೆ ಹಾಕ್ತಿರೋ? BJP. ಸೊ ನಿಮ್ಗೇನು ಅನಿಸ್ತೈತ್ರಿ? ಈ ಸತಿ ಪ್ರಹ್ಲಾದ್ ಜೋಶಿ ಅವ್ರು ಅದಾರ, ಶೆಟ್ರ್ ಅದಾರ, 4 ವರ್ಷ ಪ್ರಹ್ಲಾದ್ ಜೋಶಿ ಅವ್ರು ಬರತ್ತಾರ, 4 ಟರ್ಮ್ ಇಂತ್ರ. ಸೊ ಈ ಸತಿ ಯಾರು ಬರ್ಬೇಕಂತ ಅನಿಸ್ತೈತ್ರಿ ನಿಮಗೆ? BJP. ಎದಕ್ಕೆ BJP? ಅವ್ರೆಲ್ಲರೂ ಭಾಳ ಮಾಡ್ಯಾರಲ್ರಿ BJP ಅವರು, ಅದಕ್ಕೆ. ಲೋಕಸಭಾ ಎಲೆಕ್ಷನ್ಸ್ ಬರತೈತಿ. ಸೊ ನಿಮ್ದು ಅದ್ರ ಬಗ್ಗೆ ಏನು ಅಭಿಪ್ರಾಯ ಐತಿ? ನೀವು ಯಾರಿಗೆ ವೋಟ್ ಹಾಕ್ತೀರಿ? BJP ಸರ್. BJPಗೆ ವೋಟ್ ಹಾಕ್ಬೇಕಂದ್ರೆ ಎದಕ್ಕೆ BJP ಚೂಸ್ ಮಾಡಿದ್ರಿ ನೀವು? ಫೆಸಿಲಿಟಿ ಎಲ್ಲ ಚೆನ್ನಾಗಿ ಮಾಡಿದ್ದೀವಿ ಮ್ಯಾಮ್, ಅದಕ್ಕೆ. ಈ ಲೋಕಸಭಾ ಎಲೆಕ್ಷನ್ಸ್ ಬರತೈತಿ, ನಿಮ್ಮ ಅನಿಸಿಕೆ ಏನೈತಿ? ನೀವು ಯಾರಿಗೆ ವೋಟ್ ಹಾಕ್ತೀರಿ? ಯಾರಾದರೂ ಗೆಲ್ಲರಿ, ಆದ್ರೆ ಕರಪ್ಷನ್ ಕಮ್ಮಿ ಆಗಬೇಕು. ಕಾಂಪಿಟೇಟಿವ್ ಎಕ್ಸಾಮ್ಸ್ ಎಲ್ಲ ಓದೋರಿಗೆ ಕರಪ್ಷನ್ಸ್ ಕಮ್ಮಿ ಆದರೆ ಚಲೋ ಆಗುತ್ತೆ. ಓಕೆ. ಸೊ ನಿಮ್ಮ ಪ್ರಕಾರ BJP ಬಂದ್ರೆ ಕಮ್ಮಿ ಆಗ್ತೈತೋ, ಕಾಂಗ್ರೆಸ್ ಬಂದ್ರೆ ಕಡಿಮೆ ಆಗ್ತೈತೋ? BJP ಬಂದ್ರೆ. ನಿಮ್ದೇನು ಅನಿಸಿಕೆ? ಲೋಕಸಭಾ ಎಲೆಕ್ಷನ್ಸ್ ಬರತೈತಿ, ನೀವು ಕಾಂಗ್ರೆಸ್ಸಿಗೆ ವೋಟ್ ಹಾಕ್ತಿರೋ BJPಗೆ ಹಾಕ್ತಿರೋ? ಕಾಂಗ್ರೆಸ್ಸಿಗೆ. ಸೊ ಏನು ನಿಮ್ಮ ಕಾಂಗ್ರೆಸ್ದಾಗ ಏನು ಇಷ್ಟ ಆಯ್ತು ನಿಮ್ಗೆ? ಅವರು ಅಭಿವೃದ್ಧಿ ಎಲ್ಲ ಚಲೋ ನೋಡ್ಕೋತಾರಂತೆ, ದಟ್ಸ್ ಮೈ ಒಪಿನಿಯನ್. ಓಕೆ, ಕಾಂಗ್ರೆಸ್ಸಿಗೆ ವೋಟ್ ಹಾಕ್ತೀವಿ. ಮೇಡಮ್ ನಮಸ್ಕಾರ, ನಿಮ್ಮ ಹೆಸರು? ಸೊ ಲೋಕಸಭಾ ಎಲೆಕ್ಷನ್ಸ್ ಬರತೈತಿ, ನೀವು ಯಾವ ಪಕ್ಷಕ್ಕೆ ವೋಟ್ ಹಾಕ್ಬೇಕಂತ ಮಾಡಿರಿ? ಒಬ್ವಿಯಸ್ಲಿ BJP. ಎಷ್ಟು ಶೋರ್ ಅದೇರಿ? ಸೊ 100%. ಓಕೆ. ಈಗ ನಾನು ಹುಬ್ಬಳ್ಳಿ ಹಳೆ ಬಸ್ ಸ್ಟ್ಯಾಂಡ್ ಮುಂದೆ ನಿಂತೇನಿ. ಇಲ್ಲಿ ಎಲ್ಲ ಕಡೆಯಿಂದ ಊರಿಂತ್ರ ಹಳ್ಳಿಂತ್ರ ಮಂದಿ ಬರತ್ತಾರ. ಸೊ ಎಲ್ಲ ಮಜಾ ಆನ್ಸರ್ ಸಿಗ್ತಾವಿಲ್ಲೇ, ಅದಕ್ಕೆ ಕೇಳೋಣಂತ ಬರ್ರಿ. ಲೋಕಸಭಾ ಎಲೆಕ್ಷನ್ ಬರತೈತಿ, ನಿಮ್ಗೆ ಏನು ಅನ್ನಿಸ್ತೈತ್ರಿ? ಈ ಸತಿ ಪ್ರಹ್ಲಾದ್ ಜೋಶಿ ಅವ್ರು ಬರಬೇಕು, ಯಾರು ಬರ್ಬೇಕು ಈ ಸತಿ? ಯಾರೋ ಬರಲಿ ಮೇಡಮ್, ಬಟ್ ಒಳ್ಳೇದು ಮಾಡಿದ್ರೆ ಸಾಕು ಎಲ್ಲರಿಗೂ. ಹೌದ್ರಿ. ಸೊ ಬಂದ್ರು ಅಂದ್ರೆ ಎಷ್ಟು ಮಂದಿ ಹಿಂಗೆ ಒಳ್ಳೇದು ಮಾಡಾರಲ್ರಿ? ನಿಮಗೆ ಯಾವ್ದು? ಪ್ರಹ್ಲಾದ್ ಜೋಶಿ ಬಂದ್ರೆ ಮಾಡ್ತಾರೆ ಯಾವಾಗಲೂ. ನಮ್ಮ ಹುಬ್ಬಳ್ಳಿಯವ್ರು ಯಾವತ್ತಿಗೂ ಅವ್ರಿಗೆ ಸಪೋರ್ಟ್ ನಾವು. ಸೊ ನಿಮ್ಮ ಮತ ಪ್ರಹ್ಲಾದ್ ಜೋಶಿ. ಎಲೆಕ್ಷನ್ಸ್ ಬರತೈತಿ, ನಿಮ್ಮ ಪ್ರಕಾರ ಯಾರಿಗೆ ವೋಟ್ ಹಾಕ್ಬೇಕು ಸರ್? ಯುವಕರಿಗೆ ಪ್ರಾಮಾಣಿಕರಾದರೆ ಆಗ್ಬೇಕ್ರಿ, ಎಲ್ಲರೂ ಭಯೋತ್ಪಾದಕರ. ಓಕೆ. ಯುವಕರಿಗೆ ಏನಾದರೂ ಯೋಜನೆ ರೂಪಿಸ್ಕೊಟ್ರಪ್ಪ ಅಂದ್ರೆ ಭವಿಷ್ಯ ಐತಿ, ರೈತರಿಗೆ ಯೋಜನೆ ರೂಪಿಸಿದ್ರೆ ಭವಿಷ್ಯ ಐತಿ. ಎಲ್ಲರೂ ಒಬ್ಬ ಸಂಪತ್ತುಗಳ, ಎಲ್ಲ ಯುವಕರು ಸಂಪತ್ತರ, ರೈತರಿಗೂ ಬದಲಾವಣೆಗಳನ್ನು ಮಾಡ್ಕೊಳ್ತಾರೋ ಯೋಜನೆಗಳಾತಂದ್ರೆ ಭಾರತಕ್ಕೆ ಭವಿಷ್ಯ ಇದೆ. ಸರ್ ನಿಮ್ಮ ಅಭಿಪ್ರಾಯ ಏನು ಸರ್? ಎಲೆಕ್ಷನ್ ಬರತೈತಿ, ನಿಮ್ಮ ವೋಟ್ ಯಾರಿಗೆ? ಮೋದಿಗೆ. ಯಾಕೆ ಸರ್? ರಾಹುಲ್ ಗಾಂಧಿ ಅವರು ಅದಾರ, ಅವ್ರು ಏನು ಉಪಯೋಗ ಇಲ್ರಿ ನಮ್ಗೆ, ಮೋದಿನ ನಮ್ಗೆ ರೀ. ಹೌದ್ರಿ. ಇವ್ರು ಇದ್ರ ಏನು ಉಪಯೋಗ ಐತ್ರಿ? ಇವ್ರಿಂದ ಆಟೋ ಫ್ರೀ ಮಾಡ್ಯಾರಿ, ನಾವು ಆಟೋ ಚಾಲಕ ಅದರಿ, ಎಲ್ಲ ಫ್ರೀ. ಇಂದ ಗಂಡ್ಮಕ್ಳಿಗೆ ಆಧಾರ್ ಕಾರ್ಡ್ ಮಾಡ್ಬೇಕಿತ್ರಿ ಅವ್ರು. ಆಕ್ಚುಲಿ ಬಸ್ ಫ್ರೀ ಮಾಡ್ಬೇಕಿತ್ತೇನ್ರಿ? ಮಾಡ್ಬಾರ್ತೀರಿ, ಇದೇ ಮಾಡಿದ್ದು ತಪ್ಪರಿ ಮೇಡಮ್. ಹೌದ್ರಿ. ನಿಮಗೆ ತಪ್ಪ ಅಂತ ಹೆಂಗ ಅನಿಸ್ತದೆ? ಫ್ರೀ ಮಾಡಿದ್ದಕ್ಕೆಲ್ಲ ಹೊಟ್ಟಿ ಮೇಲೆ ಕಾಲಲ್ರಿ ಮೇಡಮ್, ಟಿಂಪೋದವ್ರಿಗೆ, ಟ್ಯಾಕ್ಸ್ದವ್ರಿಗೆ. ಮೇಡಮ್, ಲೋಕಸಭಾ ಎಲೆಕ್ಷನ್ಸ್ ಬರತೈತಿ, ನಿಮ್ಮೇನು ಅಭಿಪ್ರಾಯ ಮೇಡಮ್? ನೀವು ಕಾಂಗ್ರೆಸ್ಸಿಗೆ ವೋಟ್ ಹಾಕ್ತಿರೋ BJPಗೆ ಹಾಕ್ತಿರೋ? ಕಾಂಗ್ರೆಸ್. ಹೌದ್ರಿ. ಎದಕ್ಕೆ ರೀ ಕಾಂಗ್ರೆಸ್ ಎದಕ್ಕೆ ಚೂಸ್ ಮಾಡಿ? ಅವ್ರು ಗ್ಯಾರಂಟಿಗಳನ್ನು ತಂದಿದ್ರಲ್ಲ, ಓಕೆ, ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ. ಗ್ಯಾರಂಟಿ ತಂದಿದ್ರಿಂದ ನೀವು ಅವ್ರಿಗೆ ವೋಟ್ ಹಾಕಿ.
ಈಗ ಎಲೆಕ್ಷನ್ ಬರಾಕತ್ತೈತಿ ನೀವ್ ಯಾರಿಗ್ ವೋಟ್ ಹಾಕ್ಬೇಕಂತ ಮಾಡಿ? ನಾವು BJP ಹಾಕ್ತೀವಿ. ಬಿಜೆಪಿ ಎದಕ್ರಿ? ಹಾಂ ಎದಕ್ ಬಿಜೆಪಿ ಚೂಸ್ ಮಾಡ್ತೀರಿ? ಈಗ 16 ಕಿಲೋರ್ ನಾವು ನೀವ್ ಯಾರಿಗೆ ವೋಟ್ ಹಾಕ್ತೀರಿ? ನಮ್ದು ಕಾಂಗ್ರೆಸ್. ಕಾಂಗ್ರೆಸ್. ಅವ್ರು ಬಿಜೆಪಿ ಅಂತಾರ, ನೀವು ಕಾಂಗ್ರೆಸ್ ಅಂತೀರಿ? ಅವ್ರು ಬೇರೆ ಅವ್ರು ಬೇರೆ ರೀ. ಮತ್ತೆ ನೀವ್ ಎದಕ್ ಕಾಂಗ್ರೆಸ್ಸಿಗೆ ಹಾಕ್ತೀರಿ? ನೀವು ನಿಮ್ಮ ಇದು ನಿಮ್ದ ಅಭಿಪ್ರಾಯ ಕಾಂಗ್ರೆಸ್. ಆದ್ರೆ ಏನಾರ ಒಂದು ಕಾರಣ ಇರ್ಬೇಕಲ್ಲ ಕಾಂಗ್ರೆಸ್ ಚೂಸ್ ಮಾಡಕ? ಏನು ಹಂಗೆ ನಾವು ತಾಳಿ ಕಲ್ತಿಲ್ರಿ ಅದಕ್ಕೆ ಹಾಕಪ್ಪ ನಿಮ್ಮ ಹತ್ರ ಹೇಳಿದ್ರೆ ಹ್ಞೂ ರೀ ಹಂಗ ಹಾಕ್ತೀರಿ? ಸರ್ ನಿಮ್ದೇನ್ ಅಭಿಪ್ರಾಯ ಸರ್? ಯಾರಿಗೆ ವೋಟ್ ಹಾಕ್ಬೇಕಂತ? ನಾವು ನರೇಂದ್ರ ಮೋದಿಗೆ ವೋಟ್ ಹಾಕೋದು. ನರೇಂದ್ರ ಮೋದಿಗೆ ವೋಟ್ ಹಾಕೋದು. ಇಲ್ಲಿ ಅಭ್ಯರ್ಥಿ ಯಾರೇ ಆದ್ರೂ ಚಿಂತೆ ಇಲ್ಲ, ನಾವು ನರೇಂದ್ರ ಮೋದಿಗೆ ವೋಟ್ ಹಾಕೋದು. ಕಾರಣ ಸರ್? ನರೇಂದ್ರ ಮೋದಿ ದೇಶ ನೋಡ್ತಿರಲ್ಲ ಯಾವ ರೀತಿ ಡೆವಲಪ್ಮೆಂಟ್ ಮಾಡ್ತಾ ಇದ್ರು. ಹುಬ್ಳಿ ಧಾರವಾಡ ನೋಡ್ರಿ, ಇದು ಹೊಸ ಬಸ್ ಸ್ಟ್ಯಾಂಡ್ ನೋಡ್ರಿ, ಹೊಸೂರು ಬಸ್ ಸ್ಟ್ಯಾಂಡ್ ನೋಡ್ರಿ. ಪ್ರಹ್ಲಾದ್ ಜೋಶಿ ಅವರ ಅಷ್ಟು ಅನುದಾನ ಈ ಧಾರವಾಡ ಜಿಲ್ಲೆಗೆ ಯಾರೂ ತಂದಿಲ್ಲ. ಸರ್ ಈಗ ಲೋಕಸಭಾ ಎಲೆಕ್ಷನ್ ಬರತೈತಿ, ನಿಮ್ದೇನ್ ಅಭಿಪ್ರಾಯ ಸರ್? ಪ್ರಹ್ಲಾದ್ ಜೋಶಿ ಅವ್ರು ಬರ್ಬೇಕಾ ಇಲ್ಲ ಬೇರೆ ಕಾಂಗ್ರೆಸ್ದವ್ರು ಖರ್ಗೆ ಅವ್ರು ಬರ್ಬೇಕಾ? ನಿಮ್ದೇನ್ ಸರ್ ಅಭಿಪ್ರಾಯ? ಬಿಜೆಪಿ ಬರಬೇಕು. ಬಿಜೆಪಿ ಬರ್ಬೇಕು. ಎದಕ್ಕೆ ಸರ್ ಬಿಜೆಪಿ ಬರ್ಬೇಕು? ಕಾಂಗ್ರೆಸ್ ಏನು ನಾನು 40 ವರ್ಷದಿಂದ ನೋಡ್ತಾ ಇದ್ದೀನಿ, ಇನ್ನೂ ಕಾಂಗ್ರೆಸ್ಸಿಗೆ ಕೊಟ್ಟರು ಹುಚ್ಚ ಅಂತ ಹೇಳ್ತಾರೆ. ಹುಚ್ಚ ಅಂತ ಅಂದ್ರ ಈಗ ಬಿಜೆಪಿ ಅವ್ರು ಬಂದ್ರೆ ಏನ್ ಇವ್ರಕ್ಕಿಂತ ಏನ್ ಚಲೋ ಮಾಡ್ಬೋದಿಲ್ಲ, ಏನ್ ಡಿಫ್ರೆಂಟ್ ಮಾಡ್ಬೋದು ಅನಿಸ್ತೈತೆ? ಇವಾಗ ಏನಾಗಿದೆ ಅದೆಲ್ಲ ಬಿಜೆಪಿಯಿಂದನೇ ಆಗಿರೋದು, ಕಾಂಗ್ರೆಸ್ಸಿಂದ ಆಗಿದ್ದಿಲ್ಲ. ಮತ್ತೀಗ 5 ಗ್ಯಾರಂಟಿ ಸ್ಕೀಮ್ ಕಾಂಗ್ರೆಸ್ ಅವ್ರು ಕೊಟ್ಟಾರ. ಅದು ದಟ್ ಈಸ್ ಒನ್ ಆಫ್ ದ ಯೂಸ್ಲೆಸ್ ಸ್ಕೀಮ್. ಸೊ ಈಗ ಬಸ್ ಸ್ಟ್ಯಾಂಡ್ ಆತ, ನೆಕ್ಸ್ಟ್ ಬಸ್ಸಿಗೆ ಹತ್ತುನಂತ. ಬಸ್ನಾಗ ಮಂದಿ ಏನು ವಿಚಾರ ಮಾಡ್ತಾರ ಅಂತ ತಿಳ್ಕೊಳ್ಳಂತ ಬರ್ರಿ. ಮೇಡಮ್ ನಮಸ್ಕಾರ. ನಮಸ್ತೆ. ಬಸ್ನಾಗ ಅದೇವಿ, ಬಸ್ ಫ್ರೀ ಐತಿ, ಹೆಂಗ ಅನಿಸ್ತೈತಿ ನಿಮ್ಗೆ ಫ್ರೀ ಬಸ್ನಾಗ ಅಡ್ಡಾಡಕ್? ಚಲೋ ಅನಿಸ್ತೈತೆ. ಚಲೋ ಅನಿಸ್ತೈತ್ರಿ. ಸೊ ಈ ಸತಿ ಯಾರಿಗೆ ವೋಟ್ ಹಾಕ್ತೀರಿ ನೀವು? ಕಾಂಗ್ರೆಸ್ಗೆ ಹಾಕ್ತೀರಿ, ಬಿಜೆಪಿಗೆ ಹಾಕ್ತೀರಿ? ನಾವು ಬಿಜೆಪಿಗೆ ಹಾಕ್ತೀರಿ. ಫ್ರೀ ಬಸ್ನಾಗ ಅಡ್ಡಾಡಿ ಬಿಜೆಪಿಗೆ ಹಾಕ್ತೀರಿ ವೋಟ್? ಫ್ರೀ ಬಸ್ನಾಗ ಅಡ್ಡಾಡೋದಂತಲ್ರಿ, ಬಟ್ ವರ್ಲ್ಡ್ ಲೆವೆಲ್ ಹೋದ್ರೆ ಅವ್ರು ಸ್ವಲ್ಪ ಚಲೋ ಇಂಪ್ರೂವ್ ಮಾಡಾತಾರ ಅನ್ಸತ್ತೆ. ಮೇಡಮ್ ನಿಮ್ದೇನ್ ಅನಿಸಿಕೆ? ಆಬ್ವಿಯಸ್ಲಿ ಬಿಜೆಪಿಗೆ ಹಾಕ್ತೀವಿ. ಬಿಜೆಪಿಗೆ ಹಾಕ್ತೀರಿ. ಯಾಕೆ ಬಿಜೆಪಿಗೆ ಹಾಕ್ತೀರಿ? ಸಿ ವರ್ಲ್ಡ್ ಒಳಗೆ ರೆಕಗ್ನೈಸೇಷನ್ ಬರೋದು ಇಂಪಾರ್ಟೆಂಟ್. ಇಷ್ಟು ದಿವಸ ನಮ್ಮ ಇಂಡಿಯನ್ ಯಾರು ರೆಕಗ್ನೈಸ್ ಮಾಡ್ತಿರ್ಲಿಲ್ಲ, ಬಟ್ ಈಗ ಮೋದಿಯವರಿಂದ ರೆಕಗ್ನೈಸ್ ಮಾಡ್ಲಿಕ್ಕೆ ಬರೀ ಫ್ರೀ ಸಲ ಕೊಡ್ಲಿಕ್ಕೆ ಆಗಂಗಿಲ್ಲ. ಆಬ್ವಿಯಸ್ಲಿ ಫ್ರೀ ಕೊಡ್ತಾರ ಅಂದ್ರೆ ನಮ್ಮ ಮೇಲೆ ಟ್ಯಾಕ್ಸ್ ಹಾಕಿರ್ತಾರ. ಸರ್ ನಿಮ್ದೇನ್ ಸರ್ ಅಭಿಪ್ರಾಯ? ನಮ್ಮದು ಬಿಜೆಪಿನ ಹಾಕ್ಬೇಕಂತ ಬರ್ಬೇಕು. ಬಿಜೆಪಿ ಹಾಕ್ಬೇಕು. ಯಾಕೆ ಸರ್ ಬಿಜೆಪಿ ಹಾಕ್ಬೇಕು? ಬಿಜೆಪಿ ಅಂದ್ರೆ ಎಲ್ಲ ಒಳ್ಳೆ ಕೆಲಸ ಮಾಡ್ತಾರ, ಎಲ್ಲ ಚಲೋ ಮಂದಿ ಅದಾರ. ಹೌದು. ಇದು ಸರಿ ಅನ್ಸಲ್ಲ, ಕಾಂಗ್ರೆಸ್ ಗೌರ್ಮೆಂಟ್ ಸರಿ ಇಲ್ಲ. ಯಾವ ಕಾರಣಕ್ಕೆ ಸರಿ ಇಲ್ಲ ಅನಿಸ್ತದೆ? ಏನು ಹಾಗೆ ಒಂದು ಮನೆ ಹುಚ್ಚರ ಸಂತೆ ಆಗಿದ್ದು. ಹೌದೇನ್ರಿ? ಅಕ್ಕ ನಮಸ್ಕಾರ. ನಿಮ್ ಓಟಿಗೆ ಯಾರಕ್ಕ? ಬಿಜೆಪಿನೋ ಕಾಂಗ್ರೆಸ್? ಬಿಜೆಪಿ. ಯಾಕ್ರಿ? ಮುಂದೆ ಎಜುಕೇಶನ್ ಮಕ್ಕಳಿಗೆಲ್ಲ ಚೆನ್ನಾಗಿ ಎಜುಕೇಶನ್ ಚಲೋ ಕೊಡ್ರ ಬಿಜೆಪಿ. ಸೊ ನೋಡ್ಬೋದ ಬಸ್ ಯಾವ ಪರಿ ರಶ್ ಆಗತ್ತಂತ. ಈಗೂ ಒಂದ್ ಸ್ವಲ್ಪ ಮಂದಿ ಹತ್ತಾರ, ಅವ್ರಿಗೂ ಕೇಳೋಣಂತ ಅವ್ರದ್ದು ಅನಿಸಿಕೆ ಏನಂತ ಬರ್ರಿ. ಸರ್ ನೀವು ಏನಂತೀರಿ? ಬಿಜೆಪಿನ ಕಾಂಗ್ರೆಸ್ ಏನಂತೀರಿ? ಇದು ಮತ್ತೆ ಇವರು ಜೋಶಿ ಅವರು ಬರಲ್ಲ. ಜೋಶಿ ಅವ್ರು ಏನ್ ಮಾಡ್ಯಾರ ಅಂದ್ರ ಯಾವ ಇದು ಕಾರ್ಯ ನಿಮ್ಗೆ ಹಿಡಿಸೈತಿ? ಇಲ್ಲಿ ಸುತ್ತು ಕಡೆ ಔಟ್ಡೋರ್ ಒಳಗೆಲ್ಲ ಡೆವಲಪ್ಮೆಂಟ್ ಚಲೋ ಆಗಿದೆ. ಹುಬ್ಳಿ ಧಾರವಾಡನಾಗ ಏನ್ ಡೆವಲಪ್ಮೆಂಟ್ ಮಾಡ್ಯಾರ ಅಂತ ಅನಿಸ್ತೈತಿ? ನಾವು ಈ ಕಡೆ ಗೋಕುಲ್ ರೋಡ್ದವ್ರೆ, ಸೊ ಗೋಕುಲ್ ರೋಡ್ ಅಲ್ಲಿ ತುಂಬಾ ಡೆವಲಪ್ಮೆಂಟ್ ಆಗಿದೆ. ಚಲೋ ರೋಡ್ ಗಿಡ ಚಲೋ ಮಾಡ್ಯಾರ. ಸ್ಮಾರ್ಟ್ ಸಿಟಿ ಸ್ಮಾರ್ಟ್ ಸಿಟಿ ಮಾಡ್ಯಾರ ಅಂತೇಳಿ ಎಲ್ಲ ಚಲೋ ಆಗಿದೆ. ಎಲೆಕ್ಷನ್ ಬರತೈತಿ, ನಿಮ್ಗೇನ್ ಅನಿಸ್ತೈತ್ರಿ? ಇಷ್ಟು ವರ್ಷ ನೀವು ನೋಡಿರಿ, ಇನ್ನ ಮುಂದೆ ಯಾರು ಬರ್ಬೇಕು ಅನಿಸ್ತೈತ್ರಿ? ನಮ್ಮ ಬಿಜೆಪಿನ ಬರ್ತೀವಿ. ಬಿಜೆಪಿನ ರೀ? ಎವ್ರಿ ಟೈಮ್ ಬಿಜೆಪಿ? ಬಿಜೆಪಿನ. ಯಾಕೆ ಬಿಜೆಪಿನ ಚೂಸ್ ಮಾಡ್ತೀರಿ? ನಾವು ಜೋಶಿ ಅವರ ಪ್ರಹ್ಲಾದ್ ಜೋಶಿ, ಆಮೇಲೆ ಶೆಟ್ಟರ್, ಆಮೇಲೆ ಅಶೋಕ್ ಎಲ್ಲ ಹೌದ್ರಿ. ಓಕೆ. ಸೊ ಈಗ ನೋಡಿದ್ರಿ ಬಸ್ನಾಗಿರೋರ ಅಭಿಪ್ರಾಯ ಏನಂತ. ನಾವು ಮುಂದೆ ಹೋಗೋಣಂತ, ಬೇರೆ ಕಡೆನೂ ಬೇರೆ ಮಂದಿ ಕೇಳೋಣಂತ ಏನಂತಾರ. ಈಗ ನಾವು KLE ಟೆಕ್ ಯೂನಿವರ್ಸಿಟಿ ಕಾಲೇಜ್ ಒಳಗದೇವಿ. ಇದು ಒನ್ ಆಫ್ ದ ಉತ್ತರ ಕರ್ನಾಟಕನಾಗ ಟಾಪ್ ಕಾಲೇಜಸ್. ಸುಧಾಮೂರ್ತಿ ಮತ್ತು ಬೊಮ್ಮಾಯಿ ಅವರು ಎಂಥ ದೊಡ್ಡ ಲೀಡರ್ಸ್ ಓದಿದಂಥ ಕಾಲೇಜ್. ಸೊ ಇಂದಿನ ಯುವಕರೇ ನಾಳಿಗೆ ಭವಿಷ್ಯ ಅಂತಾರೆ. ಸೊ ಎಲ್ಲರೂ ಸಾಲ್ಕ ಕುಂತಾರ ಗಿಡದ ಕೆಳಗ. ಬಂಕ್ ಹಿಂಗೆ ಹೊಡೆದು ಕುಂತಿರಲ್ಪ, ಬಂಕ್ ಮಾಡಿರಿ ಕ್ಲಾಸ್. ಸೊ ಏನ್ ಅನಿಸ್ತೈತಿ ನಿಮ್ಗೆ? ಎಲೆಕ್ಷನ್ಸ್ ಬರತೈತಿ, ನಿಮ್ಮ ಮತ ಯಾರಿಗೆ? ನಮ್ದು ಬಿಜೆಪಿ. ಬಿಜೆಪಿಗೆ. ಬಿಜೆಪಿ ಅಂತೀರಿ? ಎದಕ್ ಬಿಜೆಪಿ?
ಅದು ಸ್ವಲ್ಪ ಡೆವಲಪ್ಮೆಂಟ್ ಅದು ಚಲೋ ಮಾಡ್ತಾರೆ. ಮತ್ತು ಯಾವ ತರ ಡೆವಲಪ್ಮೆಂಟ್ ನಿಮಗೆ ಅನ್ಸೋ ಪ್ರಕಾರ? ಈ ಹುಬ್ಳಿ ಧಾರವಾಡ ಎಲ್ಲ ಸ್ಮಾರ್ಟ್ ಸಿಟಿ ಅದು ಎಲ್ಲ ಮಾಡಿದ್ರೆ. ಸ್ಮಾರ್ಟ್ ಸಿಟಿ ಮಾಡ್ಯಾರ. ಓಕೆ, ಕೂಲ್, ಗ್ರೇಟ್. ಸೊ ನಿಮ್ಗೆ ಏನ್ ಅನಿಸ್ತದೆ ಸರ್? ನಮಗೂ ಬಿಜೆಪಿನೇ. ಬಿಜೆಪಿ, ಮೋದಿ ಮೋದಿ ಕಿ ಜಯ. ಮೋದಿ ಕಿ ಜೈ. ಯಾಕೆ ರಾಹುಲ್ ಗಾಂಧಿ ಅವರು ಅದಾರ, ಖರ್ಗೆ ಅವ್ರು ಅದಾರ, ಕಾಂಗ್ರೆಸ್ನಾಗೂ ಜಗ್ ಮಂದಿ ಅದಾರ. ರಾಹುಲ್ ಗಾಂಧಿ ಅಂದ್ರೆ ಹಿಂಗ ಹಾಲು ಮತ್ತೆ ಸೋನಾ ಅವೆಲ್ಲ ಬರಂಗಿಲ್ಲ. ಆಲೂ ಡಾಲು ಸೋನಾ ನಿಕಾಲು ಅವೆಲ್ಲ ಬರಂಗಿಲ್ಲ, ಅವೆಲ್ಲ ಔಟ್ ಆಫ್ ಇಮ್ಯಾಜಿನೇಷನ್. ಓಕೆ, ಅದಕ್ಕೆ ಮೋದಿ ಅವತ್ತು. ಓಕೆ, ಸೂಪರ್ ಸೂಪರ್. ನಿನಗೇನ್ ಅನ್ಸತ್ವಾ? ಬಿಜೆಪಿ ಬಿಜೆಪಿನ ಯಾಕ? ರೋಡ್ಸ್ ಎಲ್ಲ ಚಲೋ ಮಾಡಿದ್ದಾರೆ. ರೋಡ್ ಚಲೋ ಮಾಡ್ಯಾರ. ರೋಡ್ ಮೇಲೆ ಅಡ್ಡಾಡುವಂತ ಬಸ್ಸಿಗೆ ಫ್ರೀ ಮಾಡಾರಲ್ಲ, ಕಾಂಗ್ರೆಸ್ನವ್ರ ಬಗ್ಗೆ ಏನಂತೀರಿ? ಅವ್ರ ರೀತಿ ಮಾಡ್ಯಾರ. ಅವ್ರ ರೀತಿ ಮಾಡ ಅವ್ರು ಮಾಡಿದ್ ನಿಮಗೆ ಹಿಡಿಸಿಲ್ಲ ನಾ ಪರಿ. ಸೊ ನಿಮ್ಮ ಅನಿಸಿಕೆ ಏನು? ನಮ್ದು ಬಿಜೆಪಿನೇ. ಹಿಂದೂ ಹೆಂಗಿರ್ತೈತಿ ಅದ್ರದ್ದು ಏನು ಅದ್ರ ಸಂಸ್ಕೃತಿ ಎಲ್ಲ ಹೇಳ್ಕೊಡತ್ತಾರಲ್ರಿ, ಅದ್ರ ಸಲ ಬಿಜೆಪಿ. ಓಕೆ, ಓಕೆ, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ನಿಮ್ಗೆ ಏನು ಅನಿಸ್ತದೆ? ನಮ್ದು ಬಿಜೆಪಿ. ಬಿಜೆಪಿ ಯಾಕೆ ಬಿಜೆಪಿ? ಆಲ್ಮೋಸ್ಟ್ ಡೆವಲಪ್ಮೆಂಟ್ ಫುಲ್ ಇದು ಆಗತ್ತೆ ರೀ. ಹೌದ್ರಿ. ಮತ್ತ ಏನ್ ಅವ್ರ ಮುಂದೆ ಬದಲಾವಣೆ ತರಬೇಕಂತ ನೀವು ಬಯಸ್ತೀರಿ? ಬದಲಾವಣೆ ನಡೆದತ್ರಿ, ಅದನ್ನ ಸ್ವಲ್ಪ ಕಂಟಿನ್ಯೂ ಬರ್ತದೆ. ಅದ ನಡೆದೈತೆ, ಅದನ್ನ ನಡೆಸುನಂತ. ಓಕೆ, ಓಕೆ, ನಿಮ್ದೇನ್ ಅನಿಸ್ತದೆ? ನನ್ನ ಪ್ರಕಾರ ಮೋದಿನ ಬರ್ಬೇಕ್ರಿ. ಮೋದಿ ಬಿಜೆಪಿ. ಬಿಜೆಪಿ. ಸೊ ನೀವು ಪಕ್ಷದ ಇದರಿಂದ ಹೇಳ್ತಿರೋ ಏನು ವ್ಯಕ್ತಿತ್ವ ಬಗ್ಗೆ? ಡೆವಲಪ್ಮೆಂಟ್ ಮುಖಾಂತರ. ಡೆವಲಪ್ಮೆಂಟ್ ಅವ್ರು ಮಾಡಿದ ದೇಶಕ್ಕೆ ಈಗ ಡೆವಲಪ್ಮೆಂಟ್. ಆರ್ಥಿಕ ಸ್ಥಿತಿ ಅವ್ರಿಗೆ ಎಲ್ಲೇ ಐತ್ರಿ ನಮ್ಮ ಭಾರತ. ಈಗ 3ನೇ ಸ್ಥಿತಿ ಬರ್ತೈತ್ರಿ ಇನ್ನೊಂದು 2 ವರ್ಷದಾಗ. ಓಕೆ, ಅಲ್ಲಿಂದ ಅಲ್ಲಿ ಮಠ ತಗೊಂಬಂದಾರಿ. ಇನ್ನೊಂದು 5 ವರ್ಷ ಕೊಟ್ರೆ ಟಾಪ್ 1ಗೆ ಬರ್ತದೆ. ಟಾಪ್ 1ಗೆ ಬರ್ತದೆ ಅಂತ. ಓಕೆ, ಅದಕ್ಕೋಸ್ಕರ ಬಿಜೆಪಿ. ಗ್ರೇಟ್. ಸೊ ನಿಮ್ಗೆ ಏನ್ ಅನಿಸ್ತೈತಿ? ನಮಗೂ ಬಿಜೆಪಿನ ಅನಿಸ್ತೈತ್ರಿ. ನಮ್ ಧಾರವಾಡ ಡಿವಿಷನ್ ನೋಡಿದ್ರ ಈಗ ರೀಸೆಂಟ್ಲಿ ಇಯರ್ಸ್ ಅವ್ರು ಅರವಿಂದ್ ಬೆಲ್ಲದವ್ರು ಬಂದಿದ್ದಾರೆ. ಅದಕ್ಕೆ ಇನ್ ಮುಂದೆ ಅವರು ಬರ್ಲಿ ಅಂತ ನಮ್ಗೆ ಆಸೆ. ಅವ್ರು ಬಂದ್ರೆ ಇನ್ನ ಮುಂದೆ ಮತ್ತೆ ಧಾರವಾಡ ಸಿಟಿ ಇನ್ನು ಹೈಟೆಕ್ ಸಿಟಿ ಡೆವಲಪ್ ಆಕೈತ್ರಿ ಫುಲ್. ನಮ್ಗೆ ಅದ ಆಸೆ ಐತ್ರಿ. ಪ್ರಹ್ಲಾದ್ ಜೋಶಿ ಬಗ್ಗೆ ಏನಂತೀರಿ ನೀವು? ಅವರು ಚಲೋ ರೀ. ಮೊದಲೆಲ್ಲ ನೋಡಿದ್ರ ಅವ್ರದ್ದು ಧಾರವಾಡದಾಗ ಫುಲ್ ಹವಾ ಐತಿ. ಈಗ ಹುಬ್ಳಿಗೆ ಇದ್ದಾಗ ಅವ್ರದ್ದು ಫುಲ್ ಈಗ ಡೆವಲಪ್ ಮಾಡತ್ತಾರ. ಈ ಕಡೆ ಹೋಗುನಂತ ಬರ್ರಿ. ಸೊ ನಿನಗೇನು ಅನಿಸ್ತೈತಿ? ಯಾರು ಬರ್ಬೇಕು ಈ ಸತಿ? ನಮಗೂ ಈ ಸಲ ಬಿಜೆಪಿನ ಬರ್ಬೇಕು. ಬಿಜೆಪಿನ ಬರ್ಬೇಕು. ಯಾಕೆ ಬಿಜೆಪಿ ಬರ್ಬೇಕು? ಬಿಜೆಪಿ ಯಾಕಂದ್ರೆ ಮೋದಿ ಫುಲ್ ಡೆವಲಪ್ ಮಾಡಂತಾರೆ. ಈಗ ಮೊನ್ನೆ ರಾಮ ಮಂದಿರ ಓಪನಿಂಗ್ ಮಾಡ್ಯಾರ. ರಾಮ ಮಂದಿರದ ಎಲ್ಲರಿಗೂ ಖುಷಿ ಆಯ್ತಾ? ಫುಲ್ ಖುಷಿ ಆಯ್ತು. ಎಸ್, ಜೈ ಶ್ರೀರಾಮ್. ಓಕೆ, ಸೊ ನಿಮ್ಮ ಅನಿಸಿಕೆ ಏನು? ನಮ್ದು ಲೋಕಲ್ ಒಳಗೂ ಬಿಜೆಪಿ ಇರುತ್ತೆ. ಹಂಗೆ ಮೇನ್ ನೋಡಿದ್ರೂ ಬಿಜೆಪಿ ಮೇನ್. ಅದ ಡೆವಲಪ್ಮೆಂಟ್ ಭಾಳ ಐತಿ. ಆ ಥರ ಎಲ್ಲ ರಾಮ ಮಂದಿರ ವಿಷಯನೂ ಖುಷಿ ಆಯ್ತು. ಸೊ ರಾಮ ಮಂದಿರ ಒಂದೇ ವಿಷಯಕ್ಕೆ ಬಿಜೆಪಿನೋ ಏನೋ ಬೇರೆ ಎಲ್ಲ ನೀವು ಬೇರೆ ಎಲ್ಲ ಕನ್ಸಿಡರ್ ಮಾಡಿದ್ರೆ? ಓಕೆ, ಓಕೆ, ಕೂಲ್. ಸೊ ನಿನಗೆ? ನಮಗೂ ಬಿಜೆಪಿನ ಬರ್ಬೇಕಂತ ಐತ್ರಿ. ಇಲ್ಲೇ ಮತ್ತು ಲೋಕಲ್ ಒಳಗೆ ನಮ್ಮ ಪ್ರಹ್ಲಾದ್ ಜೋಶಿ ಅವ್ರು ಇಲ್ಲಿ ಎಲ್ಲ ಕೆಲಸ ಆಕೈತಿ. ಹುಬ್ಳಿ ಧಾರವಾಡದಂತರೂ ಡೆವಲಪ್ಮೆಂಟ್ ಎಲ್ಲ ಚಲೋ ಐತಿ. ಆಮೇಲೆ ಮತ್ತು ಇದರ ಸೆಂಟ್ರಲ್ ನೋಡಿದ್ರೆ ಮೋದಿ ಅವರು ಬರ್ಬೇಕಂತಂದು ಆಸೆ ಇರೋದಕ್ಕೆ ಬಿಜೆಪಿನ. ಸೊ ನಿಮ್ಗೇನು ಅನಿಸ್ತೈತಿ? ನಮಗೂ ಈ ಸತ ಮೋದಿನ ಬರ್ಬೇಕು ವಾಪಸ್. ಅವ್ರನ್ನ ಹೊಳ್ಳ ಆ ಪೊಸಿಷನ್ದಾಗ ನೋಡಕ್ಕೆ ಭಾಳ ಇಷ್ಟ ಆಗ್ತೈತೆ ನಮ್ಗೆ. ಇಲ್ಲೇ ನಮ್ಮ ಹುಬ್ಳಿ ಧಾರವಾಡದಾಗೂ ಪ್ರಹ್ಲಾದ್ ಜೋಶಿ ಚಲೋ ಕೆಲಸ ಮಾಡ್ಯಾರ. ಆಮೇಲೆ ನಮಗೆ ಸ್ವಲ್ಪ ಕೈಟ್ ಫೆಸ್ಟಿವಲ್ ಇದು ಮಾಡಿ ಎಂಟರ್ಟೈನ್ಮೆಂಟ್ ಕೊಡತ್ತಾರ. ಜುಬಿನ್ ಬಂದಿದ್ದ ಈ ಟೈಮ್. ಸೊ ಈ ತರ ಎಂಟರ್ಟೈನ್ಮೆಂಟ್ ಕೊಟ್ಟ ನಮ್ದು ಹುಬ್ಳಿ ಧಾರವಾಡ ನೆಕ್ಸ್ಟ್ ಲೆವೆಲ್ಗೆ ಒಯ್ಯಾತಾರ. ಓಕೆ, ಮಸ್ತ್ ಅನ್ನಾವತ್ ಮಾತಾಡ್ತೀನಿ ನೋಡಿ. ಮುಂದೆ ನೀ ಲೀಡರ್ ಆದ್ರೆ ಏನ್ ಮಾಡ್ತಿ? ಲೀಡರ್ ಆದಾಗ ನೋಡೋಣ. ನಿಮ್ಗೆ ಅನಿಸ್ತೈತಿ? ನಮಗೂ ಬಿಜೆಪಿನ ಲೈಕ್ ಬರ್ಬೇಕಂತ ಐತಿ. ಲೈಕ್ ಚಲೋ ಎಲ್ಲ ಫೀಲ್ಡ್ಸ್ದಾಗ ಚಲೋ ಮಾಡತ್ತಾರ. ಸೊ ದೇ ಆರ್ ಮತ್ಲಬ್ ಇಂಡಿಯಾಗ ಹೈಯರ್ ಪೊಸಿಷನ್ಸ್ದಾಗ ತೊಗೊಂಡು ಹೋಗತ್ತಾರ. ಸೊ ಓಕೆ, ಓಕೆ, ಥ್ಯಾಂಕ್ ಯು. ನಮಗೂ ಬಿಜೆಪಿನ ಬರ್ಬೇಕು. ಎಲ್ಲ ಲೈಕ್ ಹಿಂಗೆ ಎಲ್ಲ ಕಡೆ ಡೆವಲಪ್, ಟೆಂಪಲ್ ಆಗಲಿ, ಲೈಕ್ ರಿಲಿಜಿಯಸ್ ಆಗಲಿ, ಸ್ಟಡಿ ಫೀಲ್ಡ್ ಆಗಲಿ, ಎಲ್ಲ ಕಡೆ ಡೆವಲಪ್ ಮಾಡಿ. ಸೊ ನಿನಗೇನು ಅನಿಸ್ತದಪ್ಪ? ಬಿಜೆಪಿನ ರೀ. ಬಿಜೆಪಿನ ಯಾಕೆ? ಈಗ ಹಂಗೆ ನೋಡಿದ್ರೆ ನಮ್ದು ರಿಲಿಜಿಯಸ್ ಇಂಟೆಲೆಕ್ಚುವಲ್ ಎಲ್ಲ ಜಾಸ್ತಿ ಆಗತೈತಿ. ಗ್ಲೋಬಲ್ ಸ್ಟೇಜ್ನಾಗೂ ಈಗ G20 ಮೊದಲ ಯಾರು ನೋಡಾಗೂ ಇರಲಿಲ್ಲ ಭಾರತಿಗೆ. ಈಗ ನೋಡಿದ್ರೆ ಹೋಸ್ಟ್ G20 ಭಾರತ್ ಮಾಡತೈತಿ. ಸೊ ಇದೆಲ್ಲ ನೋಡಿದ್ರೆ ಬಿಜೆಪಿನ ಅನಿಸ್ತೈತಿ. ನಿಮ್ಗೇನು ಅನಿಸ್ತೈತಿ? ಕಾಂಗ್ರೆಸ್. ಕಾಂಗ್ರೆಸ್ ಇಲ್ಲಿ ಸಿಕ್ಕ ನೋಡ್ರಿ ಅನ್ನಾವ್ ತೊಡಗ. ಕಾಂಗ್ರೆಸ್ ಯಾಕಂದ್ರೆ ಏಮ್ಸ್ IIT ಎಲ್ಲ ಇಂಟ್ರೊಡ್ಯೂಸ್ ಮಾಡಿದ ಕಾಂಗ್ರೆಸ್ ಗೌರ್ಮೆಂಟ್. ನನ್ನ ಪ್ರಕಾರ ಕಾಂಗ್ರೆಸ್ ಗೌರ್ಮೆಂಟಿಗೆ ಒಂದು ಚಾನ್ಸ್ ಕೊಡ್ಬೇಕು. ಯಾಕಂದ್ರೆ ರಾಹುಲ್ ಗಾಂಧಿ ಅವರ ಎಜುಕೇಟೆಡ್ ಪರ್ಸನ್. ಮುಂಚೆ ಬಹಳ ವರ್ಷ ಕಾಂಗ್ರೆಸ್ ಅವರ ಇದ್ರಲ್ಲ, ಈಗ ಚಾನ್ಸ್ ಬಿಜೆಪಿ ಈಗ ಸಿಕ್ಕೈತೆ ಅಂತ ಅನ್ಸಂಗಿಲ್ಲ. 10 years ಮಾಡಿ ನೋಡಿವಿ ನಾವು ಅವ್ರದ್ದು ಕೆಲಸ ಹೆಂಗಾಗೈತಿ. ಯಾರ್ದು? ಕಾಂಗ್ರೆಸ್ ಇದು ಬಿಜೆಪಿ ಗೌರ್ಮೆಂಟ್ ಇದೆ. ಬಿಜೆಪಿದು ಏನ್ ನೋಡಿರಿ? ನಿಮ್ಗೆ ಏನ್ ಇಷ್ಟ ಆಗ್ಲಿಲ್ಲ ಅದ್ರಾಗ? ಧಾರವಾಡದಾಗ ಏನಾಗಿತ್ತು? ನಿಮ್ಗೆ ಕಾಂಗ್ರೆಸ್. ನೀವಿಬ್ರು ಬೆಸ್ಟ್ ಫ್ರೆಂಡ್ಸ್ ಏನ್ರಿ? ಎದಕ್ಕೆ ಕಾಂಗ್ರೆಸ್? ಎದಕ್ಕಂದ್ರೆ ಈಗ ಧಾರವಾಡ ರೂರಲ್ದಾಗ IIT ಅದು ಆಗಿದ್ದ ಇವ್ರು ವಿನಯ್ ಕುಲಕರ್ಣಿ ಅವ್ರು ಇದ್ದ ಕಾಂಗ್ರೆಸ್ ಗೌರ್ಮೆಂಟ್. ರೋಡ್ಸ್ ಆಗಿದ್ದು ಅವರ ಮಾಡಿಸ್ಯಾರ್ರಿ. ಈಗ ಅವ್ರಿಗೆ ಕೊಟ್ರೆ ನಮಗೂ ಚಲೋ ಆಗ್ತದೆ.
ಯಾವ ಥರ ಚಲೋ ಆಕೈತಿ? ರೋಡ್ಸ್ ಆಗಲಿ ನಮ್ಗೆ ಹೆಲ್ಪ್ ಆಗಲಿ ಅದು ಹೆಲ್ಪ್ ಇದ್ರೆ ಮಾಡಿಸ್ಕೊಡ್ತಾರೆ. ಎಲೆಕ್ಟ್ರಿಸಿಟಿ ಮಾಡ್ತಾರೆ, ಓಕೆ. ಏನೋ ಇದ್ರೆ ಮಾಡ್ತಾರೆ. ಸೊ ನೋಡಿದ್ರಿ ಈಗ ಹೊರಗೆ ಕುಂತಿದ್ದ ಹುಡುಗರೆಲ್ಲ BJP ಕಾಂಗ್ರೆಸ್ ಅವ್ರವ್ರದ್ದು ಅದಾವ ಅನಿಸಿಕೆ. ಸೊ ಈಗ ಒಳಗೆ ಹೋಗುನಂತ ಕ್ಲಾಸ್ ರೂಮ್ನಾಗ ಓದ್ಕೊಂತ ಕುಂತವ್ರಿಗೆ ಕೇಳುನಂತ ಬರ್ರಿ. ನನ್ನ ವೋಟು ನನ್ನ ಮಾತು ಹಂಗ ಕ್ಲಾಸ್ ರೂಮಿಗೆ ಹೊಂಟಿದ್ವಿ. ಬಟ್ ಇಲ್ಲಿ ಅನ್ನೋತ್ ಗ್ರೂಪ್ ಸಿಕ್ಕೈತಿ, ಬಂಕ್ ಹೊಡೆದು ಮಸ್ತ್ ಮಜಾ ಮಾಡಂತಾರ ಹುಡುಗ್ಯಾರ ಫುಲ್. ಸೊ ಇವ್ರಿಗೆ ಕೇಳೋಣಂತ, ಇವ್ರದ್ದೇನು ಅಭಿಪ್ರಾಯ ಅಂತ ತಿಳ್ಕೊಳ್ಳೋಣಂತ. ಸೊ ಮೋದಿನೋ ರಾಹುಲ್ ಗಾಂಧಿನೋ ಖರ್ಗೆನೋ ಯಾರಂತ ತಿಳ್ಕೊಳ್ಳೋಣಂತ. ಕಮಾನ್, ಈಗ ಎದ್ದು ಬಿಟ್ರಲ್ಲೋ. ಯಾರಿಗೆ ವೋಟ್ ಹಾಕ್ಬೇಕು ಅನ್ಕೊಂಡಿವಿ? No doubt BJP. ನೋ ಡೌಟ್ BJP. ಓಕೆ. ಸೊ Because everyone knows the growth and even Karnataka is suffering because of Congress. ಓಕೆ, ನಿಮಗೆ ಹೆಂಗೆ ಅನಿಸ್ತೈತಿ ಕರ್ನಾಟಕ ಸಫರ್ ಆಗತ್ತೈತೆ ಅಂತ? Because of free transport in the bus, but requirement idirkilla for free transport for women. Okay. Because economy is going down. ಓಕೆ, ಅದರಿಂದ. ಓಕೆ. ಸೊ BJP ಬಂದ್ರೆ ಏನು ಇಂಪ್ರೂವ್ಮೆಂಟ್ ಮಾಡ್ಬೋದು ಅನಿಸ್ತೈತಿ? ಇಷ್ಟು ವರ್ಷದಿಂದ ಇಂಪ್ರೂವ್ಮೆಂಟ್ ಆಗೈತಿ ನಮಗೆ ಅದು ಎಲ್ಲರಿಗೂ ಗೊತ್ತೈತಿ. ಸೊ ಇನ್ನು ಮುಂದೂ ಆಗ್ಬೋದು ಇಂಪ್ರೂವ್ಮೆಂಟ್. ಲೋಕಸಭಾ ಎಲೆಕ್ಷನ್ಸ್ ಬರತೈತಿ, ನಿಮಗೇನು ಅನಿಸ್ತೈತಿ? ಯಾರಿಗೆ ವೋಟ್ ಹಾಕ್ಬೇಕಂತ? BJP of course. BJP ಆಫ್ ಕೋರ್ಸ್. ಯಾಕೆ BJP? ಮೋದಿ ಮೋದಿ ಯಾಕೆ? ಡೆವಲಪ್ಮೆಂಟ್ ಏನು ಡೆವಲಪ್ಮೆಂಟ್? ಎಲ್ಲ ಡೆವಲಪ್ಮೆಂಟ್ ಎಲ್ಲ. ಸೊ ಕಾಂಗ್ರೆಸ್ ಬಂದ್ರೆ ಏನು ಡೆವಲಪ್ಮೆಂಟ್ ಆಗಂಗಿಲ್ಲ ಅಂತೀರಿ? ಏನೂ ಆಗಂಗಿಲ್ಲ. ಏನೂ ಆಗಂಗಿಲ್ಲ. ಸೊ ಏನೂ ಆಗಂಗಿಲ್ಲ ಅಂತೀರಿ. ಮತ್ತೆ ಎಷ್ಟು ಬೆನಿಫಿಟ್ಸ್ ಮಾಡಿಕೊಟ್ಟಾರಲ್ಲ ಈಗ ಅವರ 5 ಗ್ಯಾರಂಟಿ ಸ್ಕೀಮ್, ಗೃಹಲಕ್ಷ್ಮಿ, ಗೃಹ ಜ್ಯೋತಿ. ಅದು ಬರೀ ಹುಡುಗಿಯರಿಗೆ ಆಯ್ತು, ನಮ್ಗೆ ಹುಡುಗಿಯರಿಗೆ. ಸೊ ಯುವ ನಿಧಿ ಅಂತನೂ ಮಾಡಾರಲ್ಲ ಈಗ ಸ್ಟೂಡೆಂಟ್ಸಿಗೆ. ಲೈಕ್ ಫೈನಲ್ ಇಯರ್ ಅದಿರಿ, ನೆಕ್ಸ್ಟ್ ಈಗ ನಿಮ್ಗೆ ಜಾಬ್ ಸಿಗೋದು ಲೇಟ್ ಆತಂದ್ರೆ ನಿಮ್ಗೆ ರೊಕ್ಕ ಬರ್ತೈತೆ ಎವ್ರಿ ಮಂತ್. ಅದ್ರ ಬದಲು ಜಾಬ್ ಕೊಡ್ಸಿದ್ರೆ ಚಲೋ ಐತೆ. ಜಾಬ್ ಕೊಡ್ಸಿದ್ರು. ಸೊ ಮೋದಿ ಅವ್ರು ಬಂದ್ರೆ ಜಾಬ್ ಕೊಡಿಸ್ತಾರಂತೀರಿ? ನಮ್ಗೆ ಡೆವಲಪ್ಮೆಂಟ್ ಬೇಕ್ರಿ ಮೇನ್. ಓಕೆ. ಸೊ ಮ್ಯಾಮ್ ನಿಮಗೇನು ಅನಿಸ್ತೈತಿ? ನಮಗೂ BJP ಅನ್ನಿಸ್ತದೆ ರೀ. BJP. ಯಾಕೆ BJP? ಅವ್ರ ಡೆವಲಪ್ಮೆಂಟ್ಸ್ ಭಾಳ ಮಾಡಿದಾರು ಅವ್ರ ಬಂದಾಗಿಂದ. ಮತ್ತು ಅವ್ರ ಹಿಂದೂಗಳಿಗೆ ಭಾಳ ಸಪೋರ್ಟ್ ಮಾಡ್ತಾರು. ಓಕೆ. ಸೊ ನಮ್ಮ ಕಲ್ಚರ್ಗೆ ಭಾಳ ವ್ಯಾಲ್ಯೂ ಕೊಡ್ತಾರು. ಸೊ ಅದ್ರ ಸಂಬಂಧ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.